धर कुंडलीन्द्रमणि बद्ध भूवलय पीठिका वारि राशि मणि मेखला वलय वन्नि मंडल शरीरिणी वारि सारवग कुंडलां गगन शेखरीं च परमात्मिकां चारु चंद्र रविलोचनां मनसि भावयामि परदेवताम् त्रिविध कोणमण्डल विहार षड्दल समुल्लसत् पुण्डरीक मुख भेदिनी तरुण चण्ड भानु तडिदुज्ज्वल காமாட்சி கடை கண் பார்வை வாஞ்சையை கூற வார்த்தைகள் இல்லை வெள்ளி கிழமைகள் முல்லை மடவார் வேண்டியதெல்லாம் விரும்பி தருவாள் காஞ்சி காமாட்சி கடை கண் பார்வை வாஞ்சையை ರೆಸಲ್ಯೂಷನ್ ಅಂತ ಇಟ್ಕೊಳ್ಳಲ್ಲ. ಬಟ್ ಒಂದು ವಿಷನ್ ಒಂದು ಗುರಿ ಇರುತ್ತೆ. ತುಂಬ ಮುಂದಕ್ಕೆ ಯೋಚಿಸಲ್ಲ ಅಥವಾ ಯೋಚಿಸ್ತೇನೋ ಸುಮ್ಮನೆ ಕೂರಲ್ಲ. ಏನೇನು ಮಾಡಬೇಕು ಅವಾಗ ಏನೇನು ಕಾಣಿಸ್ತಿರುತ್ತೆ ಅಂದರೆ ಐ ಸೆಟ್ ಗೋಲ್ಸ್. ಇದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಏನೇನು ಸ್ಟೆಪ್ ತೊಗೋಬೇಕು, ಹೆಂಗೆ ಅಚೀವ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಹೆಂಗೆ ಹೊಡೆದಾಕ್ಬೇಕು, ಏನೇನು ಚಾಲೆಂಜಸ್ ಇರುತ್ತೆ ಅದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಇರುತ್ತೆ ಮೈಂಡ್. ಅವಾಗ ಅಚೀವ್ ಮಾಡಿದಾಗ ಓಕೆ ನೆಕ್ಸ್ಟ್ ಏನು ಅಂತ ಯೋಚಿಸ್ತಾ ಇರ್ತೀವಿ ಅಷ್ಟೇ. ಅದನ್ನು ಮಾಡಿದ್ವಿ ಏನು ಸೆಲೆಬ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ ಅಥವಾ ಅದನ್ನು ಮಾಡಿದ್ವಿ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ ತುಂಬ ತಲೆಗೆಡ್ಸ್ಕೊಳ್ಳೋದಾಗಲಿ ಇರೋದು. ಮುಂದಕ್ಕೆ ಸಾವರ್ಕರಲ್ಲ ಸಾರಿ ಹೇಳಕ್ಕೆ ನನಗೊಂದು ರಿಕ್ವೆಸ್ಟ್ ಇದೆ. ಅಲ್ಲ ಒಂದು ನಿಮಿಷ ರಿಕ್ವೆಸ್ಟ್ ಇದೆ. ಒಬ್ಬೊಬ್ಬರ ಕೇಳಿ ಬೇಜಾನ್ ಟೈಮ್ ಇದೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಏನ್ ಮಾಡೋಣ ಹೇಳಿ, ಪ್ರಶ್ನೆಗೆ ಉತ್ತರ ಬೇಕಾಗಿಲ್ವಾ? ನಮಸ್ಕಾರ ಮಾಧ್ಯಮ ಮಿತ್ರರೇ, ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ವಿಚಾರಣೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17/11/10 ಪತ್ರಿಕಾಗೋಷ್ಠಿಯಲ್ಲಿ ಭೇಟಿಯಾಗಿಕೊಡಿ. ಬ್ರಾಕೆಟ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಏನ್ ಪ್ರಾಬ್ಲಮ್ ಇದ್ರಲ್ಲಿ ನಿಮಗೆ? ನೀವಲ್ಲ ತಾನೆ ನಿಮ್ ಕೇಳಿಲ್ಲ. ನಾನು ಮಾರ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಮಾಡಬೇಕು. ನಾನು ಪ್ರೆಸ್ ಕಾನ್ಫರೆನ್ಸ್ ಇರ್ತಾ ಇರೋ ಪ್ರಧಾನಿ ಅಲ್ಲ. ಹಲೋ, ನಾನು ಪ್ರೆಸ್ ಕಾನ್ಫರೆನ್ಸ್ ಹೇಳಕ್ ಬಿಡಿ. ಇವಾಗ ಏನ್ ಮುಂದುವರಿಬೇಕಾ ಬೇಡವಾ? ಆನ್ಸರ್ ಆಯ್ತು. ನನ್ಗುತ್ತರ ಆನ್ಸರೇ ಕೊಡೋದ್ರಿ. ನೀವು ಅದನ್ನ ರಿಪೋರ್ಟ್ ಮಾಡಿ. ಯಾರು? ನಾನು ಕೇಳಿಲ್ಲ. ನೀವು ಕೇಳಿದ್ದು ಕೇಳಿದೆ ಅಲ್ವಾ? ಕೇಳ್ಬೇಕಲ್ಲ. ಅಯ್ಯೋ, ಅಷ್ಟು ಕನ್ನಡ ಬರಲ್ರಿ, ಸಾರಿ. ಕೆಲ ಮಾರಿಕೊಂಡ ಮಾಧ್ಯಮಗಳು. ನಾನು ಸಾವರ್ಕರ್ ಅಲ್ಲ ಸಾರಿ ಹೇಳಕ್ಕೆ.
ನಾನ್ ಸಾವರ್ಕರ್ ಅಲ್ಲ, ಸಾರಿ ಹೇಳಕ್ಕೆ ಹೊರೀರಿ. ಅಪ್ಪುಗಳು ನಮಗೊಂದು ಮಾತು ಮೇಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡಕ್ಕೆ ಹೋಗ್ಬಿಟ್ಟು ನೀವು ಪ್ರಕಾಂಡ ಪಂಡಿತರಾಗ್ತೀರಿ, ಚಲೋ ಮಾತುಗಾರರಾಗ್ತೀರಿ, ಎಲ್ಲ ಆಗ್ತೀರಿ. ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು, ನೋಡ್ರಪ್ಪ ನಿಮ್ಮ ಬಾಯ ಭಾಳ ಹರ್ತೈತಿ, ಅದರಿಂದ ಭಕ್ತಿ ಕೆಡಿಸ್ಬಾರ್ದು. ನಮಗೆ ಮ್ಯಾಲಿನ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪುಗಳಂದ್ರೆ, ಭಕ್ತಿ ಕೆಡಿಸ್ಬೇಡ್ರಿ ಹೇಳ್ಯಾರ. ನಾನೇ ಹೇಳ್ಬೇಕು ಆ ಸುಳಿ ಮಕ್ಕಳಿಗೆ, ಮತ್ತೆ ಯಾರು ಹೇಳಕ್ ಸಾಧ್ಯ. ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರು, ಮೆಟ್ಲೆ ಹೊಡೆದ್ರು ಕಡಿಮೆನೇ. ಸುಳಿ ಎಲ್ಲಿ ಹೋಗ್ಯಾನವ? ಹಿಡ್ಕೊಂಡು ಬಾ ಅವನ ಅವ ಎಷ್ಟು ಹೇಳಿದ್ರು ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತ ಬಾ ಅವನ್ನ ಹಿಡ್ಕೊಂಡು. RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು. ನಾವೊಂದು ಬಾಂಬ್ ಹೋಗದೆ ನೀವು ಪಟಾಕಿ ಜನ ಸಿಡಿತಾವು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರ. ಇವು ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು, ಮತ್ತೆ ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ಶಿವಣ್ಣ ಸ್ವಾಮೀಜಿಯಾಗಿ ಕೀಳುಮಟ್ಟದ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಪೀಠ ತರಾಟೆ ತೆಗೆದುಕೊಂಡಿದೆ. ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು, ನೀವು ಒಳ್ಳೆಯ ಪ್ರಜೆ ಅಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಕಣ್ಣೀರು ಶ್ರೀಗಳಿಗೆ ಈಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ಅವರ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಇವರು ಇದ್ದಂಥ ಪೀಠದಲ್ಲಿ ಆಗಿರುವಂತಹ ಬೆಳವಣಿಗೆ. ಅವರ ಅರ್ಜಿ ಈಗ ವಜಾ ಆಗಿದೆ. ಗಂಭೀರವಾಗಿರಬೇಕು ನೀವು ಸ್ವಾಮೀಜಿಯಾಗಿ, ಒಳ್ಳೆಯ ಪ್ರಜೆ ಅಲ್ಲ ಇದು ನೀವು ಅಂತ ಮಾತನಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿಲ್ಲ ಇದು ಅನ್ನುವಂಥದ್ದನ್ನ ನ್ಯಾಯಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. सानू सारियां विसर गईयां रावां वे केड़े पासे जाइए सजना। सानू सारियां विसर गईयां रावां वे केड़े पासे जाइए सजना। तेरे जान तो मैं बाद एक दिन सोई ना, पूरा शहर बेगाना है मेरा कोई ना। फिर प्रीत किसे दे नाल कदे होई ना, ज़माना ज़ालिम तावी रोई ना। सारे रंग वेख ले हुण कोई डर नहीं, जांदी रहू आशिकी कदे ना मरनी। चाहे तुरदी रवां मिलना वे घर नहीं। भारत और फ्रांस को कनेक्ट करने वाली एक और चीज है, और वो है फुटबॉल। इस वक्त यहां फुटबॉल फीवर पूरे जोर पर है। फ्रांस में इसकी दीवानगी चप्पे चप्पे पर दिखती है, लेकिन भारत में भी फुटबॉल का क्रेज सिर चढ़ करके बोलता है। खास तौर पर फ्रांस की टीम के फैंस भारत में बहुत अधिक है। फ्रांस ने इस वर्ल्ड कप की शुरुआत एक जोरदार जीत से शुरू की है। मैं फ्रांस की टीम को बहुत बहुत शुभकामनाएं देता हूं। था जब 31 मई को नगर निगम अयोध्या ने महापौर जी के नेतृत्व में स्वच्छता का एक विशेष अभियान चलाया था और हजारों लोग अयोध्या के गलियों में, मोहल्लों में स्वच्छता के कार्यक्रम के साथ जुड़े थे और उससे अयोध्या की छवि काफी अच्छी बनी थी। आप केवल एक नगर निगम के पार्षद या नागरिक नहीं हैं, दुनिया की सबसे अधिक संभावना वाली आध्यात्मिक नगरी, सांस्कृतिक नगरी के वासी भी हैं और प्रभु श्री राम की पावन जन्मस्थली से जुड़े हुए नागरिक भी हैं। यह आपका सौभाग्य है कि आपको अयोध्या में जन्म लेने,
और मर्यादा पुरुषोत्तम प्रभु श्री राम के इस पूरे चमत्कार को अपने इन दिव्य चक्षुओं से देखने का आनंद प्राप्त हो रहा है। 500 वर्षों के बाद हमारी पीढ़ी सौभाग्यशाली है, हमने रामलला का प्रकटीकरण के इस भव्य आयोजन को देखा है। हमसे पहले की पीढ़ी आंदोलन करती थी। आंदोलन 2 साल, 10 साल, 100 साल का नहीं था, 500 वर्षों का था। 500 वर्षों तक बिना रुके, बिना डिगे, बिना थके, बिना झुके, जो भी राम के काज में बाधक बना उसको उखाड़ फेंकने का काम करने के संकल्प के साथ राम भक्त भिड़ उठता था और लड़ता था, अपने आप को बलिदान करता था, उसी में अपना सौभाग्य मानता था। हमारी पीढ़ी को यह सौभाग्य प्राप्त हुआ कि उन बाधाओं को दूर करके आज प्रधानमंत्री मोदी जी के सानिध्य में प्रभु श्री राम लला का भव्य मंदिर का निर्माण हुआ है और दुनिया के अंदर अयोध्या का गौरव बढ़ा है। अब हमारी अयोध्या वो उपेक्षित अयोध्या नहीं है, तिरस्कृत अयोध्या नहीं है। अब राम भक्तों पर कोई लाठी गोली नहीं चला सकता। अब प्रभु का चमत्कार ऐसा है, कोई प्रभु के अस्तित्व पर उंगली भी नहीं उठा सकता। सबने मेरी बंगाली सुन ली है, लेकिन लोगों को ये नहीं पता कि मैं मल्होत्रा हूँ तेतिया। तो चिंता ना करो, ये संकेत है वाहेगुरु का कि इस बार मैं पंजाबी चुनाव गल करांगी, तुसी चिंता नहीं करो। நம்ம பார்த்துக்கிட்டா நமக்கு மேலே இருக்கிறவன் நம்மளை பார்த்துக்குவோம். சுட்டான சக்கரைகள் எப்போதும் வெள்ளையடா, மென்மக்கள் என்னாலும் மென்மக்கள் தானே. கெட்டாலும் நம் தலைவன் இப்போதும் ராஜனடா, வீழ்ந்தாலும் வள்ளக்கரம் வீழாது தானே. பொன்னோடு மண்ணெல்லாம் போனாலும் புன்னகையை கொள்ளையிட முடியாது.
years ago, on a late summer afternoon in 1985, I arrived here in Chicago, entering the city through the very spot where this center now stands. I can still picture myself heading down what was then Cornell Drive in a janky used car that I'd bought in New York, with all my worldly possessions stuffed in the trunk and the back seat, so I really couldn't see out of the rearview mirror, and I was a safety hazard. And I was 23 years old. I'd just been hired by a group of churches on the South Side to help organize a part of the city that had been battered by steel plant closings and chronic neglect. And I didn't have much organizing experience. Didn't know anybody in Chicago. But I had been inspired by the civil rights movement, and I knew I wanted to make a difference. And although I wasn't sure exactly how I was going to do that, I was possessed with this abiding faith that if we could give people more of a say in the forces that govern their lives, if we could bridge some of the differences that drove us apart, then we could build an America where everyone counts and everyone has a fair shot and everyone belongs. Even a mixed-race kid with a weird backstory and a name nobody could pronounce. And it was here, in this city, a city of broad shoulders, that I found what I was looking for. Day by day, block by block, I got to know the people who lived here, their hopes, their dreams, their tragedies and their triumphs. I witnessed their resilience in the face of hardship and the quiet heroism of a single mom raising her kids and sending them to college on a secretary's salary, or the priest electing to stay in the city and open his doors to at-risk youth, even as most of his flock had fled to the suburbs. I learned that leadership has less to do with titles or rank or chasing attention than with helping others find their voice, reaching their potential, and sitting around people's kitchen tables or on their back porches, spending time in church basements, in barbershops. I was reminded that everyone has a story to tell if you just care to listen. Sacred stories, full of courage and humor and grace, and that each of those stories in some way connected to my own. In other words, I found my purpose here, and I fortified my faith here, and I found my community here, friendships that would last a lifetime. And I found a girl from the South Side who has been my greatest blessing. Michelle and I, our wedding reception was over at South Shore Cultural Center. You could walk from here. Our daughters were born right down the street. This is where we bought our first home. This is where our kids took their first steps. This is where I launched my candidacy for the Illinois State Senate over at
the Ramada Inn on Lakeshore Drive, serving pretzels and soda, embarking on the path that ultimately and improbably led to this day. So, for me, this center could not be anyplace else. It's an expression of thanks, an acknowledgement that so much of what I hold most dear, I owe to the people of this city and the people of the... Say, warm-heartedness. You see, that's real beauty. Even animals appreciate that. Oh, then you see beauty, physical level, some different color or something. You see, at a certain level, some attraction. But these are not very stable. Oh, the very beautiful face. You see, if you see that person, or you say become friend, or after few days or few weeks, then negative emotion come. Then that as a beautiful face is no longer any effect. Real beauty here, compassion, or karuna, or sort of the sense of loving kindness. And then automatically the face express the genuine or happy attitude, and it become very easily become very close. Anyone, including your enemy, keep here you see sense of concern. Even sensible enemy also appreciate like that. So real beauty is inner beauty. That is very important. Okay. सबके सामने कहता है कि मैं नरेंद्र मोदी के पॉलिटिकल करियर को 2 मिनट में खत्म कर सकता हूं। डोनाल्ड ट्रंप नरेंद्र मोदी को हर रोज गाली देता है, नरेंद्र मोदी के मुंह से चू नहीं निकलती। A few moments later. Very tough negotiator. One of the toughest, actually. Tough negotiator. So you look at this man. I'll give you a lesson. He's the most beautiful looking man. He looks so nice. He's like an angel. But actually, he's as tough as he's a killer. I don't want to. He's a killer. He's as tough as they come. But he looks so good. So he gets you by surprise. There's few people like this. People say he's such a nice man. I said no, he's very tough. He's a tough negotiator, trader, and he loves the Indian people. ಕಡುಕೋಪಾವನಂತೆ ಇವನು ಕಿಂಕರ ಅವಭಯಂಕರ ಕಲಹ ಕದನಾನೆ ಶಕ್ತಿ ಇವನು ಸೈನ್ಯ ಅವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೂರ್ಕಾಲ ನಿಲ್ಲಬೇಕು. ಅಜಿತ್, ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಇದೊಂದು ಕೊಟ್ಟಿರ್ತಕ್ಕಂಥ ಚಮಕ್ಕಿದೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವೇನು ಪಾಲಿಟಿಕ್ಸ್ ಮಾಡ್ತೀರಿ, ಕರ್ನಾಟಕದಲ್ಲಿ ನಮ್ಗೆ ಅದನ್ನು ಮಾಡೋ ಶಕ್ತಿ ಇದೆ ಅಂತ ಅವ್ರು ಭಾಳ, ಅದರ ಎದುರುಗಡೆ ನಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಅವರು ಕಾಂಗ್ರೆಸ್ ಹೈಕಮಾಂಡ್ಗೂ ತೋರಿಸಿದ್ರು. ಬಟ್ ಡಿ ಕೆ ಶಿವಕುಮಾರ್ ನಾನು ಯಾವ ಪಾಲಿಟಿಕ್ಸ್ ಮಾಡಬಲ್ಲೆ, ಬಿಜೆಪಿಯವರೇನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅದನ್ನು ನಾನು ಕರ್ನಾಟಕದಲ್ಲಿ ಮಾಡಿ ತೋರಿಸಬಲ್ಲೆ ಅನ್ನೋದನ್ನು ಮೊದಲ ಸ್ಟೆಪ್ನಲ್ಲಿ, ಮೊದಲ ಹೆಜ್ಜೆಯಲ್ಲೇ ಹೇಳಿದ್ದಾರೆ ಅವರು. ಬಿಜೆಪಿ JDSಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು. ಕಾರ್ಯಕರ್ತರು ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡು ಹೋಗ್ತಾರೆ. ನನಗೆ ನೆನ್ನೆ ಚುನಾವಣೆಯಲ್ಲಿ
ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಯಿತು, ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ಇವತ್ತು ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದೆ, ರಾಜಿ ಆದರೆ ಅಲ್ಲಿ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷ್ಯೆ ಅಸೂಯೆ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತೀರ ಅನ್ನೋದು ಬೇಸಿಕ್ ಪ್ರಶ್ನೆ. ವಿಪಕ್ಷಗಳು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನರು ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಮೊದಲ ಉತ್ತರ ಏನು? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ, ಆದರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು. ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನ ಮಾಡ್ಕೊಂಡಿದ್ದೇವೆ, ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವ ದುಡಿಯೋ ವರ್ಗದ ಜನರಿಗೆ ನಾವೇನಾದ್ರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ರೆ ಇದು ಫ್ರೀ ಬಿ ಆಗತ್ತೆ. ಶ್ರೀಮಂತರು ಕೊಟ್ರೆ ಅದು ಬಂಡವಾಳ ಆಗತ್ತೆ. ಯಾವ ಸೀಮೆ ನ್ಯಾಯ ಇದು? ಶ್ರೀಮಂತರ ಮೇಲೆ ಇದ್ದಂತ ಟ್ಯಾಕ್ಸು 30% ಇದ್ದಿದ್ದನ್ನ 22%ಗೆ 16%ಗೆ ಇಳಿಸಿದಾಗ ಯಾರು ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನಾ ಅಲ್ವಾ ಅಂತ ಯಾರು ಕೇಳಲಿಲ್ಲ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರು ಕೇಳಲಿಲ್ಲ. ಒಂದು ವರ್ಷಕ್ಕೆ 2 ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ. ಅವರು ಉಳಿಸ್ಕೊಂಡಿದ್ದ ದುಡ್ಡು, ಅವ್ರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು ಅವ್ರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರ? ಅವ್ರೋಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲಾಕ್ ಮನಿ ಇಡ್ತಾರೆ. ದೇಶಕ್ಕೆ ಏನು ನಯ ಪೈಸಾ ಲಾಭ ಇಲ್ಲ, ಅದರಿಂದ ದೇಶ ದಿವಾಳಿ ಆಗೋದಿಲ್ಲ. ನಮ್ ದೇಶದ ದುಡ್ಡು ಬ್ಲಾಕ್ ಮನಿ ಆಗಿ ಹೊರಗಡೆ ಹೋದ್ರೆ ದೇಶ ದಿವಾಳಿ ಆಗೋದಿಲ್ಲ. ಒಟ್ಟಿಗೆ ಕಷ್ಟ ಪಡ್ತಾ ಇರೋ ದುಡಿಯೋ ಜನದ ವರ್ಗಕ್ಕೆ ಕೈಗೆ ಒಂದಷ್ಟು ಕೊಟ್ಬಿಟ್ರೆ ಫ್ರೀ ಬಿ ಆಗ್ಬಿಡುತ್ತೆ. ವರ್ಷಕ್ಕೆ 2 ರಿಂದ 2.25 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗ್ತಾ ಇದೆ. ಅದಕ್ಕೆ ನಾವೇನ್ ಕೊಡ್ತೀವಿ? ಶ್ರೀಮಂತರ ಸಾಲ ಮನ್ನಾ ಆದ್ರೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳೋದಿಲ್ಲ. ಅದಕ್ಕೇನ್ ಹೇಳ್ತೀವಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್, ವೇವರ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಚುಕ್ತ ಮಾಡ್ತಾ ಇದ್ದೀವಿ ಅಂತ ಹೇಳಿ ವರ್ಷಕ್ಕೆ 2.25 ಲಕ್ಷ ಕೋಟಿ ದೇಶದ ಕುಬೇರರದ್ದು ಸಾಲ ಮನ್ನಾ ಆಗ್ತಾ ಇದೆ. ಅದರಿಂದ ದೇಶಕ್ಕೆ ಆರ್ಥಿಕ ದಿವಾಳಿ ಆಗೋದಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಯಾರಿಗಾದ್ರೂ ದುಡಿಯೋ ವರ್ಗಕ್ಕೆ ಸಹಾಯ ಮಾಡಿದ್ರೆ ಅದರಿಂದ ದೇಶ ದಿವಾಳಿ ಆಗುತ್ತೆ. ಅಷ್ಟಕ್ಕೂ ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ? ಅವ್ರ ಹತ್ರ ಏನಾದ್ರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆಯಾ? ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಕ್ಕೆ ದುಡ್ಡಿಲ್ಲ. ಅವ್ರ ಕೈಗೆ ಕೊಟ್ರೆ ಅವ್ರು ಹೋಗಿ ನೇರವಾಗಿ ತರಕಾರಿ ಖರೀದಿ ಮಾಡ್ತಾರೆ, ಇಲ್ಲ ಸ್ಕೂಲ್ ಫೀಸ್ ಕಟ್ತಾರೆ, ಇಲ್ಲ ಮನೆಗೆ ಏನೋ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ ತಗೊಂಡ್ ಬರ್ತಾರೆ. ಅವ್ರ ಹತ್ರ ಜೋಬಲ್ ದುಡ್ಡು ಇಟ್ಕೊಳ್ಳಕ್ಕೂ ಅಷ್ಟು ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಹಿಂದೆ ಅಸಂಪ್ಷನ್ ಏನಿದೆ, ಇದು ಫ್ರೀ ಬಿ ಅಂತ. ಇದು ಯಾವ ಫ್ರೀ ಬಿನೂ ಅಲ್ಲ. ಇನ್ನ ಮುಂದುವರೆದು ಹೇಳ್ತೇನೆ, ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ, ಆ ಟ್ಯಾಕ್ಸ್ ಇವತ್ತು ಎಲ್ಲಿಂದ ಬರ್ತಾ ಇದೆ? ಸಿಕ್ಕ ಐಟಮ್ ಮೇಲೆಲ್ಲ GST ಹಾಕಿ ದುಡಿಯೋ ವರ್ಗದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡಿ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ. ನಾವು ವಾಪಸ್ ಕೊಡ್ತಾ ಇರೋದು ಆ ದುಡ್ಡನ್ನೇ ಬಿಟ್ಟು ಶ್ರೀಮಂತರ ದುಡ್ಡು ಯಾವುದು ಕೊಡ್ತಾ ಇಲ್ಲ. ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಈ ದೇಶದಲ್ಲಿ ಕಡಿಮೆ ಆಗಿದೆ. ನಾವು ವಾಪಸ್ ಕೊಡ್ತಾ ಇರೋದು ಬಡವರಿಂದ ವಸೂಲಿ ಮಾಡ್ತಾ ಇರೋ ದುಡ್ಡು. ಪೆಟ್ರೋಲ್ ಮೇಲೆ ಟ್ಯಾಕ್ಸು, ಡೀಸೆಲ್ ಮೇಲೆ ಟ್ಯಾಕ್ಸು,
400%, 900% ಜಾಸ್ತಿ ಆಗಿದೆ. ಯಾರ ಮೇಲೆ ಹೊರೆ ಬಿತ್ತು? ದುಡಿಯೋ ವರ್ಗದ ಜನಗಳ ಮೇಲೆ. ನಾವು ವಾಪಸ್ ಕೊಡ್ತಾ ಇರೋದು ಅವ್ರ ಟ್ಯಾಕ್ಸು, ಶ್ರೀಮಂತರು ಕಟ್ಟಿದ ಟ್ಯಾಕ್ಸ್ ಅಲ್ಲ ತಿಳ್ಕೊಳ್ಳಿ. ಹಾಗಾಗಿ ಶ್ರೀಮಂತರ ಮೇಲೆ ಎದ್ವಾ ತೆದ್ವಾ ಟ್ಯಾಕ್ಸ್ ಕಮ್ಮಿ ಮಾಡಿ, ಬಡವ್ರ ಮೇಲೆ ಎದ್ವಾ ತೆದ್ವಾ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ದುಡ್ಡು ವಸೂಲ್ ಮಾಡಿ ಅವ್ರ ಜೀವನ ನಡೆಸೋದೇ ಕಷ್ಟ ಆಗಿರೋವಾಗ ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಫ್ರೀ ಬಿ ಅಂತ ಕರೆಯುವಂತದನ್ನ ನಾನು ಅಲ್ಲಿಗೆ ತಿರಸ್ಕಾರ ಮಾಡ್ತೇನೆ. BJP as subservient to the RSS. It is very clear, the language, the way he says, Dalits should not question RSS. Why? Dalits are not part of the society? Dalits are not part of the constitution? And who is anybody to tell me what to question or not to question? As an individual, I have my rights, and as the Home Minister of Karnataka, I am very careful in what I am saying. अगर आप इतना बड़ा संगठन मेरे राज्य में चला रहे हो तो आपको रजिस्ट्रेशन करना पड़ेगा, या तो आके बोलना पड़ेगा कि किस कानून के तहत आप ये सारे काम कर रहे हैं. Why is and I don't care about what Mr. Ramesh Jignani or anybody else has to say about it. I am duty bound, I am constitutionally bound. Whether I am a Dalit or anybody else, I have equal rights as much as Mr. Mohan Bhagwat has. Well, sir, your letter has initiated a debate across the country. Now the senior advocates like Mahesh Jethmalani, our own... Why are advocates talking? Are they mouthpieces of RSS? Are they mouthpieces of RSS? I have asked a very clear question to an organization as a Home Minister. They better come and answer to me. You want to send them? Let them come. Designate them. No, what is this nonsense of writing editorials, writing on Twitter, giving your opinion there, here? Doesn't matter to me. I have written to an organization. Let the organization depute anybody. I'm not saying you depute X, Y, Z. You depute APC also, have no problem. But आके ऑफिशियली क्या है उत्तर दीजिए. आपके लेटरहेड पे उत्तर दीजिए. लेटरहेड है उनके पास? योर ऑर्गेनाइजेशन हैज अ लेटरहेड, नो? रजिस्टर्ड है ना आपका? आपके ऑर्गेनाइजेशन से 10 गुना है वो, उनके पास लेटरहेड नहीं है. So let them come, talk to us, tell us, no sir, this is how we are doing things, this is the constitutional provision in this. Please don't let loose your slaves to discuss with me. I'm not going to discuss this with any lawyer. I'm not going to discuss this with any BJP. I'm not going to answer anybody. They are answerable to me. ನಮ್ಮ ಕೇಂದ್ರದ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನ ಮಾಡಿದ್ರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿ 3ನೇ ಅಭ್ಯರ್ಥಿಯನ್ನ ನೀವಾದ್ರೂ ಹಾಕಿ ನಾವಾದ್ರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವ್ದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದ್ರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವ್ರಿಗೆ ತಿಳಿಸಿದ್ದೆ. ಬಿಜೆಪಿ ಆಗ್ಲಿ JDS ಆಗ್ಲಿ ಇಬ್ಬರ ಉದ್ದೇಶ ಒಳ್ಳೇದೇ ಆಗಿತ್ತು. ಫೈಟ್ ಔಟ್ ಮಾಡ್ಬೇಕು, ಅದು ಸುಲಭಕ್ಕೆ ಬಿಡ್ಕೊಡ್ಬಾರ್ದು, 3ನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದ್ರೆ ನಿನ್ನೆ ಮತದಾನ ಆದಂತ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ನಮ್ದು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದಲ್ಲಿರ್ತಕ್ಕಂತ ಶಾಸಕರು ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂತ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದ್ರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ ನಲ್ಲಿ ಆದಂತ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನ ನೀಡುವಂತ ಕೆಲಸ ನಾನು ಮಾಡ್ತೇನೆ. ಆದ್ರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನ ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೇವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್.
ಈಗಾಗಲೇ ನಮ್ಮ ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನಲ್ಲಿ ಗೆದ್ದಿರ್ತಕ್ಕಂತ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಗೆರೆ ಎಳೆಯುವಂತ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಕೊಟ್ಟಿರ್ತಕ್ಕಂಥ ಚಮಕ್ಕಿದೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವೇನು ಪಾಲಿಟಿಕ್ಸ್ ಮಾಡ್ತೀರಿ, ಕರ್ನಾಟಕದಲ್ಲಿ ನನಗೆ ಅದನ್ನು ಮಾಡೋ ಶಕ್ತಿ ಇದೆ ಅಂತ ಅವ್ರು ಭಾಳ, ಅದರ ಎದುರುಗಡೆ ನಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ನಾನು ಯಾವ ಪಾಲಿಟಿಕ್ಸ್ ಮಾಡಬಲ್ಲೆ, ಬಿ ಜೆ ಪಿಯವರೇನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅದನ್ನು ನಾನು ಕರ್ನಾಟಕದಲ್ಲಿ ಮಾಡಿ ತೋರಿಸಬಲ್ಲೆ ಅನ್ನೋದನ್ನು ಮೊದಲ ಸ್ಟೆಪ್ನಲ್ಲಿ